ಪದ್ಮ ರೆಡಿನಾ? ರೆಡಿ. ಏನಾಯ್ತು ಅದಕ್ಕೆ? ಯಾಕತ್ತೆ ಕಣ್ಣಲ್ಲಿ ನೀರು ಹಾಕ್ತಿದ್ದೀರಾ? ಜನಗಳು ಎಷ್ಟು ಬೇಗ ಬದಲಾಗ್ಬಿಡ್ತಾರೆ ಅಲ್ಲ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನ್ನ ಬಗ್ಗೆನೆ. ಅದಕ್ಕೆ ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಾಗ ನಾನು ವಯಸ್ಸಿನ ಹುಡುಗಿ, ಸೋಮು ಇನ್ನೂ ಚಿಕ್ಕವನು. ಅಮ್ಮ ನಮ್ಮಿಬ್ರು ಕೈ ಹಿಡ್ಕೊಂಡು ಹೋಗಿ ಅದಕ್ಕೆ ಮುಂದೆ ನಿಲ್ಲಿಸಿ, ಇಷ್ಟು ದಿನ ಇವ್ರು ನನ್ನ ಮಕ್ಕಳು, ಇನ್ನು ಮುಂದೆ ನಿನ್ನ ಮಕ್ಕಳು ಅಂತಂದ್ರು. ಆವತ್ತಿಂದ ಇವತ್ತವರೆಗೂ ನಾನು ಸುಮ್ಮ ಯಾವತ್ತೂ ಅತ್ತಿಗೆ ಅಂತ ನೋಡಲಿಲ್ಲ, ತಾಯಿ ಅಂತಾನೆ ನೋಡಿದ್ರು. ಅವರು ಅಷ್ಟೇ ನಮ್ಮ ಮಕ್ಕಳು ಅಂತಾನೆ ಸಾಕಿದ್ದಾರೆ. ಆದ್ರೆ ಈಗ ಆ ಹುಚ್ಚು ಹುಡುಗಿ ಜೊತೆ ಸೇರ್ಕೊಂಡು ನಮ್ಮನ್ನು ದೂರ ಮಾಡ್ಬಿಟ್ಟು ಇಷ್ಟಕ್ಕೂ ನಾನು ಏನಂತ ತಪ್ಪು ಮಾಡಿದ್ದೀನಿ ಸಿಂಧು? ನಮಗೇನು ಬೇಕು ಅನ್ನೋದನ್ನ ನಾವು ಆಯ್ಕೆ ಮಾಡೋದ್ರಲ್ಲಿ ತಪ್ಪೇನಿದೆ ಅತ್ತೆ? ನೀವು ಸರಿಯಾಗೇ ಇದ್ದೀರಾ. ಅಮ್ಮನೇ ನಿಮ್ಮನ್ನ ತಪ್ಪಾಗಿ ತಿಳ್ಕೊತಿದ್ದಾಳೆ. ಅದಕ್ಕೆ ಅಕ್ಕ ಬರ್ತಾ ಇಲ್ಲ ಅಂತ ನೀವು ಯಾಕೆ ಬೇಜಾರು ಮಾಡ್ಕೋತಾ ಇದ್ದೀರಾ? ಕರೆಯೋರು ಕರೆದ್ರೆ ಅವ್ರು ಖಂಡಿತ ಬಂದೇ ಬರ್ತಾರೆ. ಯಾರು? ಜಯಂತ್. ಹೌದು, ಪುಟ್ಟು ಕರೆದ್ರೆ ಖಂಡಿತವಾಗ್ಲೂ ಅದಕ್ಕೆ ಬರ್ತಾರೆ. ಅತ್ತೆ, ಅವನನ್ನ ನಾನು ಕರ್ಕೊಂಡು ಹೋಗ್ತೀನಿ. ಅತ್ತೆ ಅತ್ತೆ ನನ್ನನ್ನು ಈ ರೀತಿ ದೂರ ಮಾಡಬೇಡಿ. ತುಂಬ ನೋವಾಗುತ್ತೆ. ನನ್ನ ಮಗನ ಥರ ಸಾಕಿ ಬೆಳೆಸಿದ್ದೀರ. ಇವತ್ತು ನನ್ನ ಮದುವೆ ನೀವೇ ಬರಲಿಲ್ಲ ಅಂದರೆ ಹೇಗತ್ತೆ? ನನ್ನ ಸಂತೋಷ ನಿಮ್ಮ ಸಂತೋಷ ಅಲ್ವಾ? ಈ ರೀತಿ ನನ್ನನ್ನು ದೂರ ಮಾಡಬೇಡಿ, ಹೊರಗೆ ನೋನಾಗಿ ಮಾಡಬೇಡಿ ಪ್ಲೀಸ್. ಜಯಂತ, ನಿನ್ನ ಸಂತೋಷಕ್ಕೋಸ್ಕರ ನಾನು ಯಾರ್ಯಾರನ್ನೆಲ್ಲ ಎದುರು ಹಾಕ್ಕೊಂಡೆ, ಏನೆಲ್ಲ ಮಾಡಿದೆ ಅಂತ ನಿನಗೆ ಗೊತ್ತಿದೆ ತಾನೆ? ಹೀಗೆ ಗೊತ್ತಿದ್ದು ನನ್ನ ನೀ ಪ್ರಶ್ನೆ ಮಾಡ್ತಿದ್ಯಲ್ಲ, ಇದು ನ್ಯಾಯನಾ? ಹಾಗಲ್ಲ ಅತ್ತೆ. ನಿನ್ನ ಸಂತೋಷನೇ ನನಗೆ ಮುಖ್ಯ. ಹಾಗಂತ
ನನಗೆ ಒಳ್ಳದ ಕೆಲಸನ ನಾನು ಮಾಡಲ್ಲ. ಅತ್ತೆ, ಇದೊಂದು ವಿಷಯದಲ್ಲಿ ನನಗೆ ಬಲವಂತ ಮಾಡಬೇಡ. ನೀ ಹೋಗ್ಬಿಟ್ ಬಾ. ನಿನ್ನ ಭವಿಷ್ಯ ಉಜ್ವಲವಾಗಿರಲಿ. ಕಂಗ್ರ್ಯಾಚುಲೇಷನ್ಸ್. ಇಷ್ಟೇನಾ? ಯಾಕೋ ಪುಟ್ಟು ಅಳ್ತಿದ್ಯಾ? ಇವನ್ ಕರೆಯಕ್ಕೆ ಹೋಗಿದ್ದ ಅತ್ತೆ. ಮೋಸ್ಟ್ಲಿ ಅವ್ರು ಬರಲ್ಲ ಅಂದ್ರು ಅನ್ಸುತ್ತೆ, ಅದಕ್ಕೆ ಅಳ್ತಿದ್ದಾನೆ. ಪ್ಲೀಸ್ ಕಣೋ, ಅಳ್ಬೇಡ ಪುಟ್ಟು. ಎಲ್ಲರೂ ಇದ್ದು ಯಾರು ಇಲ್ದಿರೋ ಒಂಥರ ಮದ್ವೆ ಆಗ್ತಿದ್ದೀನಮ್ಮ ನಾನು. ನಿನ್ ತಾಯಿಯಾಗಿ ನಾನಿದ್ದೀನಿ ಕಣೋ. ನೀನೇನು ಯೋಚನೆ ಮಾಡ್ಬೇಡ. ನಿನ್ ಮದ್ವೆನ ಅದ್ಧೂರಿಯಾಗಿ ನಡೆಸ್ತೀನಿ ಕಣೋ. ದುಡ್ಡಿಂದ ಎಲ್ಲ ಕೊಂಡ್ಕೊಳಕ್ಕಾಗಲ್ಲ ಅಮ್ಮ. ಕಳ್ಳ ಪುಟ್ಟು. ಜಯಂತ, ಮತ್ತೆ ದಯವಿಟ್ಟು ನಿಮ್ಮ ನಿರ್ಧಾರನ ಚೇಂಜ್ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗನ ಸಂತೋಷನ ಕಿತ್ಕೋಬೇಡಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಮದ್ವೆಗೆ ಬನ್ನಿ ಪ್ಲೀಸ್. ಮೀನಾಕ್ಷಿ, ನಾನು ಮದುವೆಗೆ ಬಂದು ಏನಂತ ಹಾರೈಸ್ಲಿ? ಎದೆಲಿ ದುಃಖ ಮಡುಗಟ್ಕೊಂಡಿದೆ. ಕ್ಷಣ ಕ್ಷಣಕ್ಕೂ ಅದು ಕಣ್ಮುಂದೆ ಬಂದು ಕಾಡ್ತಾ ಇದೆ. ಇಂಥದ್ರಲ್ಲಿ ನಾನು ನಿಮ್ಮ ಸಂಭ್ರಮನ ಹೇಗೆ ಹಂಚ್ಕೊಳ್ಳಿ? ಮುಖ ಬಾಡಿಸ್ಕೊಂಡು ನಾನು ಅಲ್ಲಿದ್ದೀನಿ ಅನ್ನೋ ಬದಲು ನಾನು ಬರದೇ ಇರೋದೇ ಒಳ್ಳೇದು. ಅತ್ತೆ, ನಾನು ಅದೇ ಸ್ಥಿತಿನಲ್ಲಿದ್ದೀನಿ. ಮೇಘ, ನಿಂದೇನೆ ಕತೆ? ಅಣ್ಣಂಗೆ ಒಳ್ಳೇದಾಗಲಿ. ಪುಟ್ಟು, ನಡಿ ಹೊರಡೋಣ. ಲೇಟ್ ಆಗ್ತದೆ. ಛತ್ರದಲ್ಲಿ ಹೆಣ್ಣಿನ ಕಡೆಯವ್ರು ನಮಗೋಸ್ಕರ ಕಾಯ್ತಿರ್ತಾರೆ. ನಡಿ. ಚಿಂಟು,
ಚಿಂಟು ಏನು? ನಡೆಯೋ ಹೋಗೋಣ. ಎಲ್ಲಿಗೆ? ಜಯಂತನ ಮದ್ವೆಗೆ. ಅಲ್ಲಿ ನಡೆಯೋದು ಜಯಂತಣ್ಣನ ಮದ್ವೆ ಅಲ್ಲ, ದೊಂಬ್ರಾಟ. ಚಿಂಟು ಜಾಸ್ತಿ ಮಾತಾಡಿದ್ರೆ ಬಾಯಿ ಮೇಲೆ ಹಾಕ್ತೀನಿ. ಸುಮ್ಮನೆ ನಡೆಯೋ. ನಾನು ಬರಲ್ಲ. ಚಿಂಟು ಬಾಯ್ಲಿ. ನಾನು ಬರಲ್ಲ. ಬಾರೋ ಇಲ್ಲಿ. ಚಿಂಟು ಈಗ ನೀನು ಬರಲಿಲ್ಲ ಅಂದ್ರೆ ನಾಳೆ ಬಾಸಿ ಕರ್ಕೊಂಡು ಹೋಗ್ತೀನಿ. ಬಾ ಬಾ ಅಂದೆ. ನಡೀರಿ. ಸುಮತಿ, ನೀನು ಕೇವಲ ನನ್ನ ಹೆಂಡತಿ ಆಗಿದ್ದಿದ್ರೆ ನಾನೇ ನಿನ್ನನ್ನು ಬಲವಂತ ಮಾಡಿ ಮದುವೆ ಕರ್ಕೊಂಡು ಹೋಗ್ತಿದ್ದೆ. ಆದರೆ ನೀನೀಗ ಒಬ್ಬ ತಾಯಿಯಾಗಿ ನಿಂತಿದ್ಯಾ. ನಾನು ಏನು ಹೇಳೋಕ್ಕಾಗ್ತಿಲ್ಲ, ಹೇಳೋದು ನ್ಯಾಯನೂ ಅಲ್ಲ. ಆದರೆ ನನಗನ್ನಿಸ್ತಾ ಇರೋದು ಇಷ್ಟೇ, ನಮ್ಮ ಮನೆ ವಿಷಯ 4 ಜನರ ಬಾಯಿಗೆ ಆಹಾರ ಆಗೋದು ಬೇಡ ಅಂತ ಅಷ್ಟೇ. ಅಕ್ಕ, ಅತ್ತೆ, ನನಗೂ ಮದುವೆಗೆ ಹೋಗಿ ಮನಸ್ಸಿಲ್ಲ. ಆದರೆ ಏನು ಮಾಡೋದು, ತಂದೆ ಅಂತ ಕರೆಸ್ಕೊಂಡ್ಬಿಟ್ಟಿದ್ದೀನಲ್ಲ, ಅನಿವಾರ್ಯ, ಹೋಗಲೇಬೇಕು. ನೀವೆಲ್ಲ ಮದುವೆಗೆ ಬನ್ನಿ ಅಂತ ನನಗೆ ಕರೆಯೋಕ್ಕೆ ಬಾಯಿಲ್ಲ. ಸಾಧ್ಯವಾದರೆ ನನ್ನ ಮಗನ ಹರಸ್ಬಿಡಿ. ಮನಸ್ಸು ಗಟ್ಟಿ ಮಾಡ್ಕೊಮ್ಮ.
ಆಕಾಶಕ್ಕೆ ಚಪ್ಪರಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ. ನಮಸ್ಕಾರ. ಓಹೋ ನಾಗರಾಜಣ್ಣ, ಎಷ್ಟು ವರ್ಷ ಆಯ್ತು ನಿಮ್ಮನ್ನು ನೋಡಿ. ನಾವು ಬಂದ್ರು ನೀನೆಲ್ಲ ಯಾವ ಸಿಗ್ತೀಯಾ? ಬಿಸ್ನೆಸ್ ಅಂತ ಊರು ಅಲಿತಾ ಇರ್ತೀಯ. ಮದ್ವೆ ಮಗಳು ಬೇರೆ ಬರೋಣ ಅಂತಂದ್ರೆ ಮುರಿದ್ಬತ್ತ ಅನ್ನೋ ವಿಷಯ ತಿಳಿತು. ಈ ಮತ್ತೆ ಅದೇ ಹುಡುಗನ ಜೊತೆ ಚಾರು ಮದುವೆ ಮಾಡ್ತಾ ಇದೀಯಂತೆ? ಹೌದು. ಹಾಗಾದ್ರೆ ಮೊದಲನೇ ಸಲ ಮುರಿದ್ ಬಿದ್ದಿದ್ಯಾಕೆ? ಯಾರು ನಿಮ್ಗೆ ಹೇಳಿದ್ದು? ಹಾಗೇನೂ ಆಗಿಲ್ಲ. ಹುಡುಗ ಕೆಲಸ ಸಿಗೋವರೆಗೂ ನಾನು ಮದುವೆ ಆಗಲ್ಲ ಅಂತ ತುಂಬ ಹಠ ಮಾಡ್ತಿದ್ದ. ಹಾಗಾಗಿ ಮದುವೆನ ಮುಂದಕ್ಕೆ ಹಾಕಿದ್ವಿ ಅಷ್ಟೇ. ಅದನ್ನೇ ಮುರಿದು ಬಿತ್ತು ಅಂತ ಜನ ಹೇಳ್ಕೊಂಡ್ರು. ಜನದ ಬಾಯಿ ಹೇಗೆ ಅನ್ನೋದು ನಿಮಗೂ ಗೊತ್ತು ತಾನೆ. ಅದೇನೋ ನಿಜಾನೇ, ಆದ್ರೆ ನಾನು ಕೇಳ್ಪಟ್ಟ ವಿಷಯನೇ ಬೇರೆ ಅಲ್ವಾ? ಆ ಹುಡುಗ ಬೇರೆ ಯಾರೋ ಹುಡುಗಿ ಹಿಂದೆ ಓಡೋದ, ಅದಕ್ಕೆ ಮದುವೆ ಮುರಿದ್ಬಿತ್ತು ಅಂತ ಹೇಳಿದ್ರು ನನಗೆ. ಅಯ್ಯೋ, ಅದೆಲ್ಲ ಶುದ್ಧ ಸುಳ್ಳು ನಾಗರಾಜಣ್ಣ. ಯಾವುದೋ ಹುಡುಗಿ ಹಿಂದೆ ಓಡೋದು ಹುಡುಗನಿಗೆ ನನ್ನ ಮಗಳು ಕೊಟ್ಬಿಡ್ತೀನ? ಅದು ನಿಜಾನೇ. ಎಷ್ಟೇ ಆಗ್ಲಿ ನಿನ್ಗೆ ಒಬ್ಳೆ ಮಗಳು, ಹೋಗಿ ನೀನೆಳ್ಳಕ್ ಬೀಳ್ತೀಯಾ? ಸಾಧ್ಯವೇ ಇಲ್ಲ ಬಿಡು. ನೀವು ಒಳಗೆ ಹೋಗಿ, ನಾವು ಬರ್ತೀವಿ. ಮಗಳು ಚಾರು ಹುಚ್ಚಿರಿ. ಆ ಜಯಂತನಲ್ಲಿ ಅದೇನು ಕಂಡ್ಲು ಏನೋ, ನಾನು ಅವನ್ನೇ ಮದುವೆ ಆಗ್ತೀನಿ ಅಂತ ತುದಿಗಾಲಲ್ಲಿ ನಿಂತುಬಿಟ್ಲು. ಈಗ ನೋಡಿ, ಕಂಡವರೆಲ್ಲ ಆಡಬಾರದು ಮಾತೆಲ್ಲ ಆಡ್ತಿದ್ದಾರೆ. ನಮ್ಗೆ ಎಷ್ಟು ಅವಮಾನ ಆಗ್ತಿದೆ. ಹೋಗ್ಲಿ ಬಿಡೆ, ಏನು ಮಾಡೋಕ್ಕಾಗತ್ತೆ? ಈ ಜನ ಇವತ್ತು ಬರ್ತಾರೆ, ಮುಹೂರ್ತ ಮುಗಿದ್ಮೇಲೆ ಕಳೆದೋಗ್ತಾರೆ. ಇವ್ರಿಗೋಸ್ಕರ ನಮ್ಮ ಮಗಳ ಸುಖನ ಹಾಳು ಮಾಡ್ಕೊಳಕ್ಕಾಗತ್ತೆ? ಅದಕ್ಕೆ ರೀ ನಾನು ನನ್ನ ಬಾಯಿ ಮುಚ್ಕೊಂಡು ತೆಪ್ಪಗಿರೋದು. ಈ ಮದುವೆ ಒಂದು ಮುಗೀಲಿ, ಆ ಜಯಂತನ ಬಾಲ ಕಟ್ ಮಾಡಿ ಆ ಮೀನಾಕ್ಷಿ ಜುಟ್ಟು ಕತ್ತರಿಸ್ತೀನಿ. ಚಾರು, ಸೂಪರ್ ಕಣೆ. ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ನೀನು. ಲಡ್ಡು ಇದ್ದಾಗಿದೆಯಾ? ನನಗೊಂದು ಡೌಟು. ಇದು ಈ ಲಡ್ಡುನ ಬಿಟ್ಟು ಅವಳ ಗುಲ್ಡು ಹಿಂದೆ ಯಾಕೆ ಓಡೋದ ಆ ಜಯಂತ? ಆಗ ತಲೆ ಕೆಟ್ಟಿತ್ತೇನೋ ಅವನಿಗೆ. ತಲೆ ಅವನು ಕೆಟ್ಟಿರ್ಲಿಲ್ವೇ? ಮಯೂರಿ ಅವನ ತಲೆನ ಕೆಡ್ಸಿದ್ಲು. ಅವನಷ್ಟು ವೀಕೇನೆ ಅಲ್ಲ ಕಣೆ. ಎಂಗೇಜ್ಮೆಂಟ್ ಆಗಿದ್ರು ಅವನಿಗೇನೆ ಅವಳ ಜೊತೆ ಲವ್ವಿ ಡವ್ವಿ. ಅಲ್ಲಿಗೆ ಸ್ವಲ್ಪನೂ ನಿಯತ್ ಅನ್ನೋದೇ ಇಲ್ವಾ ಅವನಿಗೆ? ನಾಳೆ ದಿನ ಮದ್ವೆ ಆದ್ಮೇಲೆ ಇನ್ನೂ ಹುಡುಗಿ ಹಿಂದೆ ಹೋದ್ರೆ ಏನೇ ಮಾಡ್ತೀಯಾ? ಇನ್ನೇನು ಮಾಡ್ತಾಳೆ? ಆ್ಯಸ್ ಯೂಶುವಲ್, ಡಿವೋರ್ಸ್. ನಾನು ಒಂದು ವಸ್ತುಗೆ ಆಸೆ ಪಟ್ಟರೆ ಪಡೆದೇ ಪಡಿತೀನಿ. ಎಷ್ಟೇ ಲಾಸ್ ಆದರೂ ಪರವಾಗಿಲ್ಲ. ಒಂದು ವೇಳೆ ಕಷ್ಟಪಟ್ಟು ಒಂದು ವಸ್ತುನ ತಗೊಂಡೆ ಅಂತ ಇಟ್ಕೋ, ಅದು ಉಪಯೋಗಕ್ಕೆ ಬರದೇ ಇದ್ರೆ ನಾಶ ಮಾಡಿಬಿಡ್ತೀನಿ. ವಸ್ತು ಆದ್ರೆ ಸಿಪ್ಪೆಗೆ ಬಿಡ್ತೀಯ ಅಂತ ಇಟ್ಕೋ, ಗಂಡನ್ನ ಏನ್ ಮಾಡಕ್ಕಾಗತ್ತೆ? ಪೆಟ್ರೋಲ್ ಹಾಕಿ ಸುಟ್ಬಿಡ್ತೀನಿ. ಈ ಚಾರು ಸಿಕ್ಕಿದ್ಮೇಲೆ ಅವ್ನು ಬದುಕಿಗೆ ಏನಾಗಬೇಕು? ನೀನು ಯಾಕೋ ವೈಲೆಂಟಾಗಿ ಮಾತಾಡ್ತಿದ್ಯಾ ಕಣೆ? ನನ್ನನ್ನು ಸೈಲೆಂಟಾಗಿ ಇಟ್ಟಷ್ಟು ಅವ್ನಿಗೆ ಒಳ್ಳೇದು. ಏನಾದರೂ ಬಾಲ ಬಿಚ್ಚಿದ್ರೆ
ಮರ್ಡರ್ ಕೇಸ್ ಆದ್ರೂ ಸರಿನೇ, ಬಿಡಲ್ಲ ನಾನು ಅವನ್ನ. ಟೆನ್ಷನ್ ಮಾಡ್ಕೋಬೇಡ ಚಾರು, ಈಗೆಲ್ಲ ಸಾಲ್ವ್ ಆಗಿದೆಯಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಆಗಬೇಕು, ಆಗ ಥರನೇ ಪ್ರತಿಯೊಂದು ಮಾಡ್ತೀನಿ. ಹೌದು, ನಿನ್ನ ಗಂಡನ ಲವರು ಆ ಮಯೂರಿ ಬರ್ತಾಳ ಮದ್ವೆಗೆ? ಅವಳು ಬರಕ್ ಎಲ್ಲೇ ಮುಖ ಇದೆ, ಮನೇಲಿ ಯಾವುದೋ ಒಂದು ಮೂಲೆಯಲ್ಲಿ ಅಳ್ತಾ ಕೂತಿರ್ತಾಳೆ. ಇವತ್ತು ಅವಳು ಅವಾಯ್ಡ್ ಆದ್ರೂ ನಾಳೆ ದಿನ ಅವಳನ್ನ ನೀನು ಫೇಸ್ ಮಾಡ್ಲೇಬೇಕಲ್ವಾ ಚಾರು? ನಾನು ಆ ಮನೆ ಕಾಲಿಟ್ಟ ಮೇಲೆ ಅವಳೆಲ್ಲಿ ಇರ್ತಾಳೆ ನೋಡ್ಕೋತೀನಿ ಒಂದು ಕೈನ.